ಇಲ್ಲ ಹೇಳು ಬಸ್. ಸರ್, ಈಗ ಎಲ್ಲ ಕುತೂಹಲಗಳಿಗೆ ಎಂಡ್ ಆಗಿದೆ. ನೀವು ಕೂಡ ಸಚಿವರಾಗಿ ಆಯ್ಕೆ ಆಗಿದ್ದೀರಿ ಸರ್, ಏನ್ ಅನ್ಸುತ್ತೆ? ಇಲ್ಲ, ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು 4 ಗಂಟೆಗೆ ರಾಜ್ಪಾಲರು ಇದಕ್ಕೆ ಕಚೇರಿಗೆ ಬರೋಕ್ಕೆ ಹೇಳಿದ್ದಾರೆ. ಹೋಗ್ತಾ ಇದ್ದೀನಿ 4 ಗಂಟೆಗೆ. ತುಂಬ ಖುಷಿಯನ್ನು ತಂದಿದೆ. ಮೊನ್ನೆ ಮಾಧ್ಯಮದಲ್ಲಿ ಹೇಳಿದೆ ನಾನು, ನನಗೆ 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ರು. ಇನ್ನು ಇಲ್ಲ ಪಕ್ಷದ ಕೆಲಸ ಮಾಡಿದ್ರೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾ ಅದಕ್ಕೆ ನಾನು ಬದ್ಧ ಅಂತ ಮೊನ್ನೆನೂ ಹೇಳಿದೆ. ನಾನು ನಿರೀಕ್ಷೆ ಇತ್ತು, ನನ್ನ ಮಂತ್ರಿ ಮಾಡ್ತಾರಂತ ನನ್ನ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ತಕ್ಕಂಗೆ ನನಗೆ ಇವತ್ತು ಮಂತ್ರಿ ಮಾಡಿದ್ದಾರೆ. ನನ್ನ ಹೆಚ್ಚಿನ ಇವಾಗ ಜವಾಬ್ದಾರಿ ಆಗಿದೆ. ಮಂತ್ರಿ ಮಾಡಿಲ್ಲ ಅಂದ್ರೂ ಪಕ್ಷದ ಕೆಲಸ ಮಾಡಿ, ನೀನು 3 ವರ್ಷ ಮಂತ್ರಿ ಆಗಿದ್ದೆ, ನೀನು 2 ವರ್ಷ 28 ಚುನಾವಣೆ ಬರ್ತಾ ಇದ್ದೆ, ನೀನು ಪಕ್ಷದ ಕೆಲಸ ಮಾಡಿದ್ರು ಅದಕ್ಕೂ ನಾನು ಸಿದ್ಧ ಆಗಿದ್ದೆ. ನಿಮ್ಮ ಸಪೋರ್ಟಿಗೆ ಬಹಳ ಜನ ನಿಂತರು ಸರ್, ಕೆಪಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಎಸ್ಪೆಷಲಿ ಕೆಸಿ ವೇಣುಗೋಪಾಲ್. ಇಲ್ಲ, ಎಲ್ಲರೂ ಈಗ ಎಲ್ಲರೂ ನಿಂತ್ಕೊಂಡು ಆಗಿದ್ದಕ್ಕೆ ಇವತ್ತು ಆಗಿರೋದು. ಎಲ್ಲರೂ ನಿಂತು ನಾನು ಆಗಲೇಬೇಕಂತ ಇದ್ದಕ್ಕೆ ಇವತ್ತು ಆಗಿರೋದು. ನಾನು ಯಾರು ತಪ್ಸಕ್ಕಾಗಿಲ್ಲ, ತಪ್ಸಕ್ಕಂತ ಇಲ್ಲ. ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ. ಎಲ್ಲರೂ ನಾನು ಮುಂಚೆನೂ ಭಾಳ ಸತಿ ಹೇಳಿದ್ದೀನಿ, ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ಅಂದರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವು ಸುಮ್ಮನೆ ಹೋಗಿ ದಿಲ್ಲಿಯಲ್ಲಿ ನಮ್ಗೆ ಕೊಡಿ ನಿಮ್ಗೆ ಕೊಡಿ ಅಂದರೆ ಅದೆಲ್ಲ ಆಗಲ್ಲ. ಅಭಿಪ್ರಾಯ ಹೇಳ್ಬೋದು, ಇಂಥವ್ರನ್ನ ಕೊಡಿ ಅಂಥವ್ರನ್ನ ಕೊಡಿ ಅಂತ. ಅವರು ಅಲ್ಟಿಮೇಟ್ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ಹೈಕಮಾಂಡ್ ಯಾರಿಗಾನ ಮಾಡಬೇಕಾದ್ರೆ ಸುಮ್ ಮಾಡಲ್ಲ. ಮಂತ್ರಿ ಮಾಡಬೇಕಾದ್ರೆ ಅವ್ರದ್ದೇ ಅಂತ ಒಂದು ಸರ್ವೆ ಮಾಡಿರ್ತಾರೆ. ಸರ್ವೆ ಮಾಡಿ ಪಕ್ಷಕ್ಕೆ ಎಲ್ಲ ಲಾಭ ಆಗ್ತದೆ, ಅದಕ್ಕಿಂತ ಹೆಚ್ಚಾಗಿ ರಾಜ್ಯಕ್ಕೆ ಮಂತ್ರಿ ಮಾಡಿದ್ರೆ ಈ ರಾಜ್ಯದ ಜನಕ್ಕೆ ಒಳ್ಳೇದಾಗ್ತದೆ ಅಂತ ಹಿನ್ನೆಲೆಯಲ್ಲೇ ಮಂತ್ರಿ ಮಾಡೋದು. ಈಗ ಯಾವ ಖಾತೆ ಅಂತ ಹೇಳಕ್ಕಾಗಲ್ಲ, ಮನೆ ಮುಖ್ಯಮಂತ್ರಿ ಬಿಟ್ಟಿದ್ದು. ಯಾವ ಕೊಡ್ತಾರೋ ಗೊತ್ತಿಲ್ಲ. ನನಗೆ ವಸತಿ ಖಾತೆ ಕೊಟ್ಟಿದ್ರು. ನಾನು 3 ವರ್ಷ ಅವಧಿಯಲ್ಲಿ ಒಂದು ಮನೆ ಕೊಟ್ಟಿರಲಿಲ್ಲ. 10 ವರ್ಷದಿಂದ ಒಂದು ಮನೆ ಕೊಟ್ಟಿರಲಿಲ್ಲ. ನನ್ನ ಅವಧಿಯಲ್ಲಿ 3 ವರ್ಷದಲ್ಲಿ 79,860 ಮನೆಗಳು ಕೊಟ್ಟಿದ್ದೀನಿ. ಇನ್ನು 33,000 ಮನೆ ರೆಡಿ ಮಾಡ್ಕೊಂಡಿದ್ದೆ. ನಾನು ಜೂನಲ್ಲಿ ಕೊಡಬೇಕಂತ ಇದ್ದೆ. ಅಷ್ಟೊತ್ತಿ ಸರ್ಕಾರ ಬದಲಾವಣೆಯಾಗಿ ಮನೆ ಹೊಸ ಮುಖ್ಯಮಂತ್ರಿಗಳು ಬಂದರು. ಈಗ ಯಾವ ಖಾತೆ ಕೊಟ್ಟರು, ನಾನು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ ನಾನು. ಸರ್, ನಿಮ್ಮ ಸಮುದಾಯಕ್ಕೆ 4 ಸ್ಥಾನ ಕೊಟ್ಟಂಗಾಯ್ತು. ಯುಟಿ ಖಾದರ್, ಸಲೀಂ ಅವರು ಸಭಾಪತಿ, ಬೆಂಗಳೂರವರಿಗೆ ಇಬ್ಬರಿಗೆ ಕೊಟ್ಟಿದ್ದಾರೆ. ಏನು ಲೆಕ್ಕ? ಈಗ ನಾನು ಹೇಳ್ತಲ್ಲ, ಎಲ್ಲ ಲೆಕ್ಕಾಚಾರ ಅಂದರೆ ಹೈಕಮಾಂಡು ಹೇಳ್ದಲ್ಲ, ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಎಲ್ಲ ಥರ ಅವ್ರು ಸರ್ವೆ ಮಾಡಿ ಮಾಡೋದವರು. ಈಗ ಅವರು ಸರ್ವೆ ಮಾಡಿ ಅವ್ರು ಮಾಡಿದ್ರೆ ಹೈಕಮಾಂಡ್ ಅವ್ರಿಗೆ ಗೊತ್ತಿರ್ತದೆ ಎಲ್ಲ ಏನಿಲ್ಲ. ಅವತ್ತೇ ನಾನು ಮಾಧ್ಯಮದಲ್ಲಿ ಹೇಳಿದ್ದೀನಿ, ಫಸ್ಟ್ ಲಿಸ್ಟಲ್ಲೇ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ ನಂದು ಆಗ್ತದಂತ. ಅದು ಆಡಿಯೋ ಬಂದಿದ್ದರಿಂದ ನಾನು ಹಿನ್ನಡೆ ಆಗಿದೆ ಅಂತ ಮೊನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀನಿ. ನಾನು 2ನೇ ಪಟ್ಟಿದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದೀನಿ, ಆಗ್ತದೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆ. ಆದರೆ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಬದ್ಧ. ನನ್ನ ಮಂತ್ರಿ ಮಾಡಿದ್ರು ಸರಿ, ಇಲ್ಲ ನೀನು 28 ಚುನಾವಣೆ ಬರ್ತದೆ, ನಿನ್ನ ಪಕ್ಷಕ್ಕೆ ಕೆಲಸ ಮಾಡಿದ್ರು ಪಕ್ಷಕ್ಕೆ ನಾನು ಕೆಲಸ ಮಾಡೋಕ್ಕೂ ಸಿದ್ಧ ಆಗಿದೆ. ಇವತ್ತು ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ.